ಕೋರ್ತಾ ಇದ್ದೇನೆ. ಬಂಧುಗಳೇ, ಸಮಯ ಅಜಿತ್ ಪ್ರಸಾದ್ ಅವರು ದಯಮಾಡಿ ಒಳಗಡೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಕುಮಾರಣ್ಣವರು ಬರ್ತಾ ಇರ್ಬೇಕಾದ್ರೆ ಹೇಳಿದ್ರು, ಇದರ 3ರಷ್ಟು ಜನ ಹೊರಗಡೆ ಬರ್ತಾರಪ್ಪ ಇನ್ನ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ನಿಮ್ ಜನ ಈ ಕಡೆಯಿಂದ ಬರ್ತಾರೆ, ಭೋಗದ ಈ ಕಡೆಯಿಂದ, ಚಿಣ್ಯ ಕಡೆಯಿಂದ, ಅದ್ರ ಕಡೆಯಿಂದ. ಧರ್ಮೇಂದ್ರ ಬಾಬು ಅವರು ಎಲ್ಲಾದ್ರೂ ಬರಬೇಕು ಅಂತ ತಮ್ಮಲ್ಲಿ ಕಳೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅಜಿತ್ ಕರ್ದೆ. ಬಂಧುಗಳೇ, ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ಲ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಆರಕ್ಷಕರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ಐತಿಹಾಸಿಕ ಘಟನೆ ಏನಿವತ್ತು ಬೃಹತ್ಕಾರವಾಗಿ ಕುಮಾರಣ್ಣನವರ, ದೇವೇಗೌಡರ, ನಮ್ಮ ಪಕ್ಷದ ಅಭಿಮಾನಿಗಳು ಇಲ್ಲಿ ಸೇರಿದ್ದೀರಿ. ತಮ್ಗೆಲ್ಲರೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ಚುನಾವಣೆ ಇನ್ನು ಕೇವಲ 4 ದಿವಸ ಇದೆ. ನಾವೀಗಾಗಲೇ ಪ್ರತಿ ಹಳ್ಳಿಗಳಿಗೂ ಬರಲಿಕ್ಕೆ ಆಗೋದಿಲ್ಲ. ಆದರೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಈಗಾಗಲೇ ಸಭೆಯನ್ನು ನಡೆಸಿ ಕುಮಾರಣ್ಣವರ ಪರವಾಗಿ ನಾವು ಮತವನ್ನು ಯಾಚನೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಈ ಚುನಾವಣೆ ಬಗ್ಗೆ ಕಾಂಗ್ರೆಸ್ನವರು ಹಲವಾರು ಸುಳ್ಳುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲ ಕೇಳ್ತಾ ಇದ್ದೀರಿ. ಏನಾದ್ರೂ ಮಾಡಿ ಈ ಪಕ್ಷವನ್ನ ಮುಗಿಸಲೇಬೇಕು ಅಂತಕ್ಕಂಥ ತೀರ್ಮಾನವನ್ನ ನಮ್ಮ ಜಿಲ್ಲಾ ಮಂತ್ರಿಯ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದವರು ಹಲವಾರು ಷಡ್ಯಂತ್ರಗಳನ್ನ ಹೂಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಪಕ್ಷದ ಶಕ್ತಿ, ನಮ್ಮ ಕಾರ್ಯಕರ್ತ ಬಂಧುಗಳು ನೀವು ಅಂತಕ್ಕಂಥದ್ದು ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಕಳೆದ ಬಾರಿ ಪಕ್ಷದ ಒಳಗಿದ್ದವರು, ಪಕ್ಷದ ಹೊರಗಿದ್ದವರು ಎಲ್ಲ ರೀತಿಯ ಷಡ್ಯಂತ್ರವನ್ನು ಮಾಡಿದ್ದಂತ ತಾವೆಲ್ಲ ನೋಡಿದಿರಿ. ಇಲ್ಲಿ ಚುನಾವಣೆಗೆ ನಿಂತಿರ್ತಕ್ಕಂಥವರು ನಮ್ಮ ನಾಯಕರು. ಅವರೇನು ಚುನಾವಣೆಗೆ ಬರಬೇಕು ಅಂತ ಹೇಳಿರಲಿಲ್ಲ. ನನ್ನನ್ನು ನಿಂತ್ಕೊಳ್ಳೋಕೆ ಕೇಳಿದ್ರು, ಪುಟ್ಟರಾಜಣ್ಣ ನಿಂತ್ಕೊಳ್ಳೋಕೆ ಕೇಳಿದ್ರು, ತಮ್ಮಣ್ಣವ್ರು ನಿಲ್ಲೋದಕ್ಕೆ ಕೇಳಿದ್ರು. ಆದರೆ ನಾವು ಅವ್ರನ್ನ ಕೇಳ್ಕೊಂಡ್ವಿ. ಪಕ್ಷದ ಉಳಿವಿಗಾಗಿ ತಾವು ಬರಲೇಬೇಕು ಅಂತಕ್ಕಂಥದ್ದನ್ನ ಏನು ಹೊತ್ತು ಮಂಡ್ಯ ಸಭೆಯಲ್ಲಿ, ಐತಿಹಾಸಿಕ ಸಭೆಯಲ್ಲಿ ಒತ್ತಾಯ ಮಾಡಿದ್ರು. ಅವರು ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್, ನಮ್ಮ ಹೈಕಮಾಂಡ್ ಜೊತೆ ಸೇರಿ ತೀರ್ಮಾನವನ್ನು ತೆಗೆದುಕೊಂಡು ಬಂದು ಇವತ್ತು ಪಕ್ಷವನ್ನು ಉಳಿಸೋದಕ್ಕೆ ಅವರು ನಾವು ತಮ್ಮ ಮುಂದೆ ಇಲ್ಲಿ ತಲೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ತಾವ್ಯಾರು ಮರಿಬಾರದು. ಇವತ್ತು ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷ ಸುಳ್ಳಿನ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಪಕ್ಷದವರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಬಡವರಿಗೆ ಸಿದ್ದರಾಮಯ್ಯನವರು ಹೇಳಿದ್ರು, ನಮ್ಮ ಅಪ್ಪ ಅನ್ನ ಹಾಕ್ತಿರ್ಲಿಲ್ಲ, ಅನ್ನೋದ್ ಕಷ್ಟ ನನಗೆ ಗೊತ್ತಿದೆ, ಅದಕ್ಕೋಸ್ಕರ 10 kg ಅಕ್ಕಿಗಳನ್ನ ನಿಮ್ಗೆಲ್ಲ ಕೊಟ್ಬಿಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರು. ಪಾಪ ಕರೋನಾ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ಯಾರಿಗೂ ಹೇಳೂ ಇಲ್ಲ, ಕೇಳೂ ಇಲ್ಲ. 5 kg ಅಕ್ಕಿ, 2 kg ರಾಗಿನ ಕೊಡ್ತಾ ಇದ್ರು. ಅವ್ರಿಗೆ ಗೊತ್ತೇ ಇಲ್ಲ ಜನಗಳಿಗದು. ನಮ್ಮ ಜನಗಳು ಹಸಿರಿಂದ ಬಾಳ್ಬಾರ್ದು ಅಂತ ಹೇಳಿ 5 kg ಅಕ್ಕಿ, 2 kg ರಾಗಿ, ಉತ್ತರ ಕರ್ನಾಟಕ 5 kg ಅಕ್ಕಿ, 2 kg ಜೋಳ, ಉತ್ತರ ಭಾರತ ಕಡೆ 5 kg ಅಕ್ಕಿ, 2 kg ಗೋಧಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವತ್ತು 10 kg ಅಕ್ಕಿಯನ್ನ ಕೊಡ್ತಂತ ಹೇಳಿದಂತ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಸರ್ಕಾರ 5+5 10+5 ಎಷ್ಟು ಕೊಡ್ಬೇಕಾಗಿತ್ತು? ಕೊಟ್ರ? ಇವತ್ತು ಕೇವಲ ಮೋದಿಜಿಯವರು ಕೊಡ್ತಾ ಇರ್ತಕ್ಕಂಥ 5 kg 3 kg ಅಕ್ಕಿಯನ್ನ ಕೊಟ್ಟು 2 kg ದುಡ್ಡು 34 ರೂಪಾಯಿ 68 ರೂಪಾಯಿನ ಉಳಿಸ್ಕೊಂಡು 102 ರೂಪಾಯಿ ಸೇರಿಸಿ ನಾನು 10 kg ಕೊಟ್ಟೆ 10 kg ಕೊಟ್ಟೆ. ಇದಕ್ಕೆ 10ಅಷ್ಟು ಟಿವಿನಲ್ಲಿ ಮಾಧ್ಯಮದಲ್ಲಿ ಪ್ರಚಾರ ಕೊಡ್ತಾ ಇರ್ತಕ್ಕಂಥ ನೀವು ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಮತ್ತೊಂದು ಘೋಷಣೆ ಮಾಡಿದ್ರು, ಇವತ್ತು ಯಾರಾದರೂ ವಿದ್ಯುತ್ ಶಕ್ತಿಯನ್ನ ನಾನು 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ನಮ್ಮ ಹಳ್ಳಿಗಳ ಕಡೆ ಬಡವರು ಯಾರು 200 ಶಕ್ತಿ ವಿದ್ಯುತ್ತನ್ನು ಉಪಯೋಗಿಸೋದೇ ಇಲ್ಲ.
ನನ್ನ ಮನೆಗೆ ಇವತ್ತು 60 70 ಯೂನಿಟ್ ಬರ್ತದಷ್ಟೇ. ಒಬ್ಬ ಬಡವ ಕಡಿಮೆ ಅಂದ್ರೆ 15 ಯೂನಿಟ್ ಯೂಸ್ ಮಾಡಿ ಹೆಚ್ಚು. 4 ರೂಪಾಯಿ ಇದ್ದದನ್ನ 7.5 ರೂಪಾಯಿ ಮಾಡಿಕೊಂಡ್ರು. ಎಲ್ರಿಗೂ ಬಿಲ್ಲು. ಇವರು ವಿದ್ಯುತ್ ಶಕ್ತಿಯನ್ನು ಪುಕ್ಷಟೆ ಕೊಡ್ತಾವ್ರ. ಇವತ್ತು ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ ಒಂದು ಆದೇಶ ಮಾಡಿದ್ರು. ಒಬ್ಬ ಬಡವ ಬೋರ್ವೆಲ್ ತೆಗೆದ್ರೆ ರೈತ ಅವನು 5 HP-ಗೆ 15,600 ರೂಪಾಯಿ ಕಟ್ಟಿದ್ರೆ ಅದೆಷ್ಟೇ ಲಕ್ಷ ಆಗಲಿ, ಟ್ರಾನ್ಸ್ಫಾರ್ಮರ್ ಇರ್ಬೋದು, ಕಂಬ ಇರ್ಬೋದು, ವೈರ್ ಇರ್ಬೋದು, ಸರ್ಕಾರದಲ್ಲಿ ಅಕ್ರಮ ಸಕ್ರಮದಿಂದ ನಾವು ಮಾಡಿಸ್ಕೊಡ್ತಾ ಇದ್ದು. ಇವತ್ತೆಷ್ಟು ಕೇಳ್ತಾವ್ರೆ ಸಿದ್ದರಾಮಯ್ಯ ಸರ್ಕಾರದವರು? 2.5 ಲಕ್ಷ ಡೆಪಾಸಿಟ್, ಟ್ರಾನ್ಸ್ಫಾರ್ಮರ್ಗೆ 50,000, ಇನ್ನು 50,000 ಲಂಚ. ಇದು ವಿದ್ಯುತ್ ಶಕ್ತಿನ ಕೊಡ್ತಾ ಇದ್ದೀರಾ ಸ್ವಾಮಿ? ಮಹಿಳೆಯರಿಗೆ ಉಚಿತ ವಾಹನ, ಉಚಿತ ಬಸ್ಸು. ಮಂಡ್ಯಕ್ಕೆ, ನಾಗಮಂಗಲದಿಂದ ಮಂಡ್ಯಕ್ಕೆ 22 ರೂಪಾಯಿ ಕೊಟ್ಟು 44 ರೂಪಾಯಿ ಗಂಡ ಹೆಂಡತಿ ಜೊತೆಯಿಂದ ಹೋಗಿ ಮಂಡ್ಯದಲ್ಲಿ ಇಳಿತಾ ಇದ್ರು. ಇವತ್ತು 45 ರೂಪಾಯಿ ಗಂಡನಿಗೆ, ಹೆಂಡತಿಗೆ ಫ್ರೀ. ಗಂಡಂತ ಕಿತ್ತೆ ಹೆಂಡತಿ ಕೊಡೋದು, ಇದು ಇವರು ಫ್ರೀ ಕಾರ್ಯಕ್ರಮನ? ಮನೆ ಯಜಮಾನಿಗೆ 2,000 ಅಂತ ಇದ್ದಾರೆ. ನಿಮಗೆಲ್ಲ 1 ಲೀಟರ್ ಹಾಲಿಗೆ 700 ರೂಪಾಯಿ ಕುಮಾರಣ್ಣ ಬಿಜೆಪಿ ಸರ್ಕಾರ ಬತ್ತಿತ್ತಲ್ಲ, ಬತ್ತೈತೇನವಾ? ಬತ್ತಾಯ್ತಾ? ಕನಿಷ್ಠ ಒಂದು ದಿವಸಕ್ಕೆ 20 ಲೀಟರ್ ಹಾಲು ಕರೀತೀರಿ. 140 ರೂಪಾಯಿ ಮೋಸ ಮಾಡ್ತಾವ್ರು ಇವರು. ತಿಂಗಳಿಗೆ 4,000 ರೂಪಾಯಿ ನಿಮ್ ದುಡ್ಡು ಕಿತ್ಕೊಂಡು ಯಜಮಾನಿಗೆ 2,000. ಸ್ಟಾಂಪ್ ಪೇಪರ್ ಎಷ್ಟು ಮಾಡಿದಿರಿ? 20 ರೂಪಾಯಿ 100 ರೂಪಾಯಿ ಮಾಡಿದಿರಿ. 1 ಕ್ವಾರ್ಟರ್ ಎಣ್ಣೆ 58 ಇತ್ತು, 180 ಮಾಡಿದ್ರಿ. RTC ತಗೊಳಕ್ಕೆ 10 ರೂಪಾಯಿ ಇತ್ತು, ಇವತ್ತು 50 ರೂಪಾಯಿ ಮಾಡಿದಿರಿ. ಇದು ನಿಮಗೆ ಕೊಡ್ತಾ ಇರ್ತಕ್ಕಂಥ ಫ್ರೀ ಸರ್ಕಾರ, ಫ್ರೀ ಗ್ಯಾರಂಟಿಗಳ. ಎಷ್ಟು ದಿವಸ ಮೋಸ ಮಾಡ್ತೀರಿ ಜನಗಳಿಗೆ? ಮಾನ್ಯ ಮಂತ್ರಿಗಳಿಗೆ ಕೃತಕವಾದ ಕಣ್ಣೀರುಗಳು. ಅಬ್ಬಬ್ಬಬ್ಬ, ಪುಣ್ಯಾತ್ಮ ಯಾಕೆ ಹೇಳ್ತಾನೋ ಗೊತ್ತಿಲ್ಲ. ಬೇರೆಯವರು ಹೃದಯದಿಂದ ಹತ್ರ ತಪ್ಪು, ಇವನು ಗ್ಲಿಸಿನ್ ಹಚ್ಕೊಂಡ್ರೆ ಸರಿ. ಅದು ಯಾಕಪ್ಪ ಹೇಳ್ತಾ ಇದೆಯಾ ಕಂದ? ಮೋಸದಿಂದ ಗೆದ್ದೆ ಅಂತ, ಮಂತ್ರಿ ಆಗಿದ್ದೀನಿ ಅಂತ, ಲೂಟಿ ಹೊಡೆದು ಸಾಧಕ್ಕಿಲ್ವ ಅಂತ ಯಾಕತ್ತೆ ಮನೆ ಇಲ್ಲಿ? ನಿನ್ನನ್ನು ಗೆಲ್ಸಿ ಪಾಪ ಪ್ರಜ್ಞೆ ಇವತ್ತು ಈ ತಾಲೂಕಿನಲ್ಲಿ ಕಾಪಾಡ್ತಾ ಇದೆ. ಮನೆಗಳಿಗೆ ಜಗಳ ಹತ್ತಿಸ್ತಾ ಇದೀಯಾ? ಒಂದೇ ಒಂದು ಕೆರೆಗೆ ನೀರು ತರಲಿಲ್ಲ. ಸತತವಾಗಿ 5 ವರ್ಷ ಪ್ರತಿ ಕೆರೆಗಳನ್ನ ತುಂಬಿಸ್ತೆ. 72 ಅಡಿ ಇದ್ದಾಗ ನೀರಿನ ಕಾಲುವೆಯಲ್ಲಿ ತಂದು ನಾವು 88 ಅಡಿ ಇದೆ. ಅದು ತುಮಕೂರ್ಗೊಂದು ನ್ಯಾಯ, ಮಂಡ್ಯಕ್ಕೊಂದು ನ್ಯಾಯನಾ? ತುಮಕೂರು ನೀರಾಕ್ ತಗೊಂಡೋಯ್ತಾವ್ರಿ ಅವ್ರು. ರಾಜಣ್ಣ, ನೀನ್ಯಾಕೆ ತತ್ತಾ ಇಲ್ಲ ಇಲ್ಲಿ? ಯಾಕೆ ಲೂಟಿ ಹೊಡಿತಾರೆ ಸಾಲದ? ಇಂಥ ಲೂಟಿಕೋರಿಗೆ ನೀವು ಮತ ಕೊಡ್ಬೇಕಾ? ಇವತ್ತು ಮೋದಿಜಿ ಅವರು ಈ ದೇಶವನ್ನ ಕಾಪಾಡ್ತಾವ್ರೆ. ಪ್ರಪಂಚದಲ್ಲಿ ಅತ್ಯುತ್ತಮವಾದ ದೇಶ ಭಾರತಕ್ಕೆ ಹೋಗ್ಬೇಕು, ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥದ್ನ. ಇವತ್ತು 10-15 ವರ್ಷಗಳ ಹಿಂದೆ ಜನ ಊಟ ಇಲ್ಲದೆ ಸಾಯ್ತಾ ಇದ್ರು, ಬಟ್ಟೆ ಇಲ್ಲದೆ ಅರಕಲ ಬಟ್ಟೆ ಹಾಕೊಳ್ತಾ ಇದ್ರು, ಕೂಲಿ ಇಲ್ಲದೆ ಒದ್ದಾಡ್ತಾ ಇದ್ರು. ಇವತ್ತು ದೇಶ ಪರಿಸ್ಥಿತಿಯಲ್ಲಿ ಇದೆಯಾ? ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ಅವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೇಳ್ತೀನಿ, ಪೊಲೀಸ್ ಅಧಿಕಾರಿಗಳನ್ನ ಅವ್ರು ಯಾವ ರೀತಿ ನೋಡ್ಸ್ಕೊತಾವ್ರೆ, ಅಧಿಕಾರಿಗಳನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತು ನನ್ನ ಸ್ನೇಹಿತರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಗೆಲ್ಲಿಸ್ಬಿಟ್ಟು ಯಾವ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಹೇಳ್ತಾ ಇದ್ರು, ನಿನ್ ಕಾಲು ಬೀಳ್ತೀನಿ ಕುಮಾರಣ್ಣ ಕರ್ಕಂಬ, ನಿನ್ ಕಾಲು ಬೀಳ್ತೀನಿ ಕುಮಾರಣ್ಣ, ಇವನ್ ದುರಾಂಕಾರ ಮುರಿಬೇಕು ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪಕ್ಷದವರು ನಮ್ಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಕಣ್ಣೀರಿಟ್ಟೇನಪ್ಪ ಇಲ್ಲಿ. ಸೋತ 5 ವರ್ಷ ತಿರುಗಿ ನೋಡ್ಲಿಲ್ಲ. 6 ತಿಂಗಳಿಂದ ಬಂದೆ, ಒಬ್ಬನ ಕೆನ್ನೆ ಮುಟ್ಟು ಫೋಟೋ ತೆಗೆಸ್ಕೊಂಡೆ, ಒಬ್ಬನ ಗುಂಡಿ ಹಾಕಿ ಫೋಟೋ ತೆಗೆಸ್ಕೊಂಡೆ, ಒಂದಷ್ಟು ಸರಿ ಹತ್ತೆ, ಒಂದಷ್ಟು ಸುಳ್ಳು ಹೇಳಿ ಗೆದ್ದು ಹೋಗಿ ಬಾನೋಣ ಹಿಂಗೆ ತಾಕದಿನ ಸರಿ ಚುನಾವಣೆ ನಿಂತ್ಕೊಂಡು ನೀನು ಮಂತ್ರಿ ಆಗಿದೆ, ಸರ್ಕಾರ ಅದೇ.
ನಿಲ್ಲಿಸ್ಬೇಕಿತ್ರಿ. ಎಂಪಿಗೆ ನಿನ್ನಂತ ತಾಕತ್ತಿದ್ದವರು ಬಹಳ ಅಭಿವೃದ್ಧಿ ಮಾಡಿದ್ರೆ ನಿಂತ್ಕೋಬೇಕಿತ್ತು. ಎಂಪಿಗೆ ತಮ್ಮ ಶ್ರೀಮತಿಯವ್ರನ್ನ ನಿಲ್ಲಿಸ್ಬೇಕಿತ್ತು. ಪಾಪ ಚಂದ್ರಣ್ಣಂಗೆ ಏನೋ ಗೊತ್ತಿಲ್ಲ, ಹಾಲು ಕೊಡ್ದ ದಿವಸ ಅಂತ ಕರ್ದು ಅದನ್ನ ಗೊಡ್ಡಸ ಮಾಡಕ್ ಕರ್ಕೊಂಬಂದಿದ್ದೀರಾ ನೀವು. ಏನೊಂದು ಓಟಿಗೆ 2,000 ಕೊಡ್ತೀರಾ, 1,000 ಕೊಡ್ತೀರಾ? ಕೊಡಿ, ಅದೆಷ್ಟು ಕೊಡ್ತೀರಿ ಜನಗಳ ಮುಂದೆ? ಜನಬಲವೋ ಧನಬಲವೋ ಅಂತಕ್ಕಂಥದ್ದು ನಾವು ನೋಡ್ತೀವಿ. ನಿಮ್ಮ ದುರಾಂಕಾರಕ್ಕೆ ಜನಗಳು ಉತ್ತರವನ್ನು ಕೊಡ್ತಕ್ಕಂಥ ಕಾಲ ಕೇವಲ ಕೆಲವೇ ದಿನಗಳಿದ್ದಾವೆ ಅಂತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಲೂಟಿಕೋರನ್ನ ನಂಬೇಡಿ. ಎಂತೆಂಥ ಪುಣ್ಯಾತ್ಮಗಳು MLA ಆಗ್ಬಿಟ್ಟವ್ರೆ ಅಂದ್ರೆ ಅವು ಸಹ ಫ್ರೀ ಗ್ಯಾರಂಟಿಗಳು. ಮದ್ದೂರ್ಗೆ ಹೋಗ್ಬೇಕು, ಯಾವ ಲಾಡ್ಜಲ್ಲಿ ನೋಡಿ ಆಂಧ್ರದಿಂದ ಬರೋರು, ಮೈಸೂರಿಂದ ಬರೋರು ಕೂತ್ಕೊಂಡು ಅಪ್ಪ ಭಗವದ್ಗೀತೆ ಓದ್ತವ್ರೆ. ಇವರೆಲ್ಲ ಶಾಸಕರುಗಳು. ನಮ್ಮ ಮನೆತ ಬಗ್ಗೆ, ನಮ್ಮ ಹೆಣ್ಣುಮಕ್ಳ ಬಗ್ಗೆ ಮಾತಾಡ್ತಾರೆ ಇವರು. ಇವತ್ತು DK ಶಿವಕುಮಾರ್ ಹೇಳಿದ್ರು, ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡ್ಬಿಟ್ರಿ, ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡ್ಬಿಟ್ರಿ, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿದ್ರಿ, SM ಕೃಷ್ಣನ್ ಮಾಡಿದ್ರಿ, ನನಗೆ ಕೊಡಿ ಪೆನ್ನು ಪೇಪರ್. ನೀವೇನೋ ಪೆನ್ನು ಪೇಪರ್ ಕೊಟ್ಬಿಟ್ರಪ್ಪ. ಈಗೇನ್ ಮಾಡ್ತಾವ್ರೆ? BBMP ಎಷ್ಟು, BDL ಎಷ್ಟು, ಬೈಯಪ್ಪದಲ್ಲಿ ಎಷ್ಟು, BMRD ಎಷ್ಟು ಬರ್ಕೊಳ್ಳೋಕೆ ಪೆನ್ನು ಪೇಪರ್ ಕೊಟ್ಟಿದೀವಾ? ಇದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಅಸಮಾಧಾನ ಒದಗಿರ್ತಾ ಇದೆ. ಈ ಸರ್ಕಾರ ಎಷ್ಟು ದಿವಸ ಇರ್ತದೋ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಅದೇ ಬಿದ್ದೈತದೆ. ಅಡುಗು ತುಂಬ ಭರ್ತಿಯಾಗಿದೆ. ಇವತ್ತು ಕುಮಾರಸ್ವಾಮಿ ಅವರ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೇನೆ. ಕುಮಾರಣ್ಣವ್ರ ಮನ್ನ ಕಣ್ಣೀರ್ ಹಾಕೋದು ನನ್ನ ಎದುರುಗಡೆ. ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡ್ತಾ ಇಲ್ಲ, ನೀನೇನ್ ಮಾಡ್ತಾ ಇದೀಯ ಅಂತಕ್ಕಂಥ ಮಾತನ್ನ ನನಗೆ ಹೇಳಿದ್ರು. ನಾನು ನೀವು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಬಂದು ನಿಮ್ಮ ಪಾದ ಹಿಡ್ಕೊಂಡು ಕೇಳ್ಕೊಂಡಿದ್ದೀನಿ, ಮನೆ ಕ್ಯಾನ್ವಾಸ್ ಮಾಡಿ ಅಂತ. ಕೆಲವು ಭಾಗದಲ್ಲಿ ಮಾಡ್ತಾ ಇದ್ದೀರಿ, ಕೆಲವು ಭಾಗದಲ್ಲಿ ಇನ್ನೂ ನಿದ್ರಾವಸ್ಥೆಯಲ್ಲಿ ಇದ್ದೀರಿ. ಅದಾಗಬಾರ್ದು. ನನಗೆ ಈ ಜನ ನೋಡಿದಾಗ ನನಗೊಂಥರ ಭಯ ಆಯ್ತದೆ. ನಾನು ನಮ್ಮ ಚುನಾವಣೆ ನೆನೆಸ್ಕೊಬಿಡ್ತೀನಿ. ಈ ಸರಿ ಯಾಮಾರಬಾರ್ದು. ಇವತ್ತು ದಲಿತರು ಇರ್ಬೋದು, ಇವತ್ತು ಹಿಂದುಳಿದ ವರ್ಗದವ್ರು ಇರ್ಬೋದು, ಅವ್ರನ್ನೆಲ್ಲರೂ ಸಹ ಒಗ್ಗಟ್ಟ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದು ನಾನು ತಾವ್ಯಾರು ಮರಿಬಾರ್ದು. ಇವತ್ತು ಯಾರು ಏನೇನು ಹೇಳ್ಕೊಳ್ಳಿ, ಕುಮಾರಸ್ವಾಮಿ ಅವರು ಗೆಲ್ತಾರೆ, ಕೇಂದ್ರದಲ್ಲಿ ಮಂತ್ರಿ ಆಗಿ ಆಗ್ತಾರೆ. ಕುಮಾರಣ್ಣ ಬಂದಿರೋದೇ ನಿನ್ನನ್ನು ಬಲಿಯಾಗೋದಕ್ಕೆ ಅಂತಕ್ಕಂಥ ನಮ್ಮವ್ರು ಮರಿಬಾರ್ದು. ಅವ್ರು ಏನಾದ್ರೂ ಹೇಳ್ಕೊಳ್ಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳು ತಗ ಬರ್ತಾವ್ರೆ, 1 ಲಕ್ಷ ಕಾಂಗ್ರೆಸ್ ಪಕ್ಷ ಹಾಕಿದ್ರೆ 1 ಲಕ್ಷ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ವರ್ಷಕ್ಕೆ. ಕಾಂಗ್ರೆಸ್ನವ್ರು ಎಷ್ಟು ಸೀಟ್ ನಿಂತಿದ್ದಾರೆ ಇಡೀ ದೇಶದಲ್ಲಿ? ಇಡೀ ದೇಶದಲ್ಲಿ 190 ಸೀಟ್ ನಿಂತವ್ರೆ. ಗೆಲ್ಲದೆಷ್ಟು? 30 ಇಂದ 40. ಸರ್ಕಾರ ನಡೆಸಕ್ಕೆ ಎಷ್ಟು ಬೇಕು? 275. ಸರ್ಕಾರ ನಡೆಸ್ತಾರೆ ಇವರು? ಸರ್ಕಾರ ಮಾಡ್ತಾರ? ಇವತ್ತು ದಲಿತರ ಮುಂದೆ ಬಂದು ಸನ್ಮಾನ್ಯ ಪ್ರಧಾನಮಂತ್ರಿಯಾಗಿ ಖರ್ಗೆಜಿ ಅವರು ಮಾಡ್ತೀವಿ ಅಂತಾರೆ. ಖರ್ಗೆಜಿ ಅವರು ಟಿಕೆಟೇ ಕೊಡ್ಲಿಲ್ಲ, ಅವ್ರು ಚುನಾವಣೆ ಇಲ್ಲ, ಕೊಡ್ಲಿಲ್ಲ. ಹಿಂದೆ ಚರಿತ್ರೆ ಇದೆ. ಪ್ರಧಾನಮಂತ್ರಿ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಡೇ ಇಂದಿರಾ ಗಾಂಧಿ ಅವರು ಆದ್ರು. ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ನಾಡಿನ ಮಂಡ್ಯ ಜನಕ್ಕೆ ಯಾಕೆ ಕುಮಾರಣ್ಣ ಮಂಡ್ಯಕ್ಕೆ ಬರಬೇಕು ಅಂದ್ರೆ, ಮಂತ್ರಿಗಳಿಗೆ ಹೇಳ್ತೀನಿ, ರೈತರು ಆತ್ಮಹತ್ಯೆ ಮಾಡ್ಕೊತ ಸಂದರ್ಭದಲ್ಲಿ ನೀವ್ಯಾರು ಬರ್ಲಿಲ್ಲ ಕಣಪ್ಪ, ಬಂದವ್ರೆ ಕುಮಾರಣ್ಣ. ಅವತ್ತು ಹೇಳೋದ್ರು ಆತ್ಮಹತ್ಯೆ ಮಾಡ್ಕೋಬೇಡಿ, ನಾನು ನಿಮ್ಮ ಸಾಲಗಳನ್ನ ಮನ್ನಾ ಮಾಡ್ತೀನಿ, ಬೇರೆ ಬೇರೆ ಸಾಲ ಮನ್ನಾ ಮಾಡ್ತೀನಿ ಅಂತಕ್ಕಂಥದ್ದೆಲ್ಲನೂ ಹೇಳಿದ್ರು. ರೈತರ ಸಾಲವನ್ನ ಮನ್ನಾ ಮಾಡಿದ್ರು. ಅದ್ರ ಜೊತೆಗೆ ಯಾರ್ಯಾರು ಬಡ್ಡಿಗೆ ವ್ಯಾಪಾರ ತೆಗೆದುಕೊಂಡಿದ್ರು ಅದನ್ನು ಒನ್ ಟೈಮ್ಗೆ ಎಲ್ಲನೂ ಮನ್ನಾ ಮಾಡ್ತಕ್ಕಂಥ ಮಾಡಿದ್ರು ಸಹ. ರಾಷ್ಟ್ರಪತಿ ಅಂಕಿತ ಅದ್ರ ಬಂದ್ರು ಸಹ ಅದನ್ನ ಬಿಡುಗಡೆ ಮಾಡಿಸ್ಲಿಕ್ಕೆ ಆಗಿಲ್ಲ. ಇವತ್ತು ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು, ಮನ್ಮೂಲಲ್ಲಿ ಹಗರಣ ಆಗ್ಬಿಟ್ಟಿದೆ, ತನಿಖೆ ಮಾಡಬೇಕು ಅಂತ. ನೀನೇ ಇದೆಯಲ್ಲಪ್ಪ ಮಂತ್ರಿ, ನಿಂದೇ ಸರ್ಕಾರ, ನಮ್ಮ ಬಾಲನ್ ಬೇರೆ ಕಿತ್ತಾಕಿದ್ಯಾ, ಮಾಡೋ ಹಗರಣ, ತನಿಖೆ ಮಾಡು, ಅದೇನು ಹುಡುಕ್ತೀಯ ಹುಡುಕೋ ನೋಡೋಣ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೇನೆ. ಇದು ನಮ್ಮ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ನಿಮ್ಮ ಪಾದಗಳು ನಮಸ್ಕಾರ ಮಾಡ್ತೇನೆ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ, ಕುಮಾರಣ್ಣನ ಉಳಿಸ್ಕೊಳ್ಳಿ. ಧನ್ಯವಾದಗಳು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.